ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಜ್ಞಾನದೇವರು ಮುಮುಕ್ಷುಗಳಿಗೆ ಈ ರೀತಿಯಲ್ಲಿ ಒಂದು ಮಾತನ್ನು ಹೇಳಿದ್ರು. ಲಕ್ಷ್ಯ ಇಟ್ಟು ಕಥೆಯನ್ನು ಈ ಭಗವದ್ಗೀತೆಯನ್ನು ಕೇಳಿಸ್ಕೊಳ್ಳಿ, ನಿಮಗೆಲ್ಲರಿಗೂ ಜ್ಞಾನೋದಯ ಆಗುತ್ತೆ ಅಂತ ಹೇಳಿದ್ರು. ಈಗ ಮುಂದುವರೆದು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಗುರುವೇ, ನಿಮ್ಮ ಚರಣದಲ್ಲಿ ಬೇಡುವುದೇನೆಂದರೆ, ಮಕ್ಕಳು ತೊದಲು ಮಾತನಾಡುತ್ತಿದ್ದರೂ ತಾಯಿ ತಂದೆಗಳು ಅತಿ ಪ್ರಸನ್ನತೆಯಿಂದ ಸಂತುಷ್ಟರಾಗಿ ಇರುವಂತೆ ನನ್ನ ಮಾತುಗಳ ಕುಂದುಕೊರತೆಯನ್ನು ನೋಡದೆ ತಾವು ಬಾಲಭಾಷೆಯೆಂದು ಸಹಿಸಿಕೊಂಡರೆ ಪ್ರಾರ್ಥಿಸುವ ಅವಶ್ಯಕತೆಯಾದರೂ ಏನಿದೆ? ಏನು ಹೇಳ್ತಾ ಇದ್ದಾರೆ ಇಲ್ಲಿ? ತಂದೆ ತಾಯಿಗಳು ಮಕ್ಕಳು ತತಾಪು ತತಾಪ ತತಾತೆ ಅಂತ ಮಾತಾಡ್ತಿರ್ತಾರಲ್ಲ, ಅದೆಲ್ಲ ನೀವೆಲ್ಲ ಕೇಳಿದಿರಿ. ತೊದಲು ಮಾತುಗಳನ್ನೆಲ್ಲ ಆಡ್ತಿರ್ತಾರೆ. ಅವು ನೀನು ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ ಅಕ್ಷರಗಳನ್ನ ಅಂತ ಯಾವ ತಂದೆ ತಾಯಿಗಳು ಹಿಡ್ಕೊಂಡು ಹೊಡೆಯೋದಿಲ್ಲ. ಮತ್ತಷ್ಟು ಮಾತಾಡು, ನೀನು ಮತ್ತಷ್ಟು ಮಾತಾಡಲಿ ಅಂತ ಅವುಗಳಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ. ಯಾಕೆ? ಆ ತೊದಲು ನುಡಿಗಳನ್ನ ಕೇಳೋದೇ ಒಂದು ಆನಂದ ತಂದೆ ತಾಯಿಗಳಿಗೆ. ಆ ರೀತಿಯಲ್ಲಿ ಗುರುವೇ, ನಿಮ್ಮ ಚರಣದಲ್ಲಿ ನಾನು ಬೇಡೋದೇನೆಂದರೆ, ಮಕ್ಕಳು ತೊದಲು ಮಾತನಾಡುತ್ತಿದ್ದರೂ ತಾಯಿ ತಂದೆಗಳು ಅತಿ ಪ್ರಸನ್ನತೆಯಿಂದ ಸಂತುಷ್ಟರಾಗಿರುವಂತೆ ನನ್ನ ಮಾತುಗಳ ಕುಂದುಕೊರತೆಯನ್ನು ನೋಡದೆ. ಈಗ ನಾನು ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಸಾರವನ್ನು ಜನರಿಗೆ ತಿಳಿಸೋಕೆ ಅಂತ ಹೋಗ್ತಾ ಇದ್ದೀನಲ್ಲಪ್ಪ, ಇದು ನನ್ನ ತೊದಲು ಮಾತು. ನೀನು ನನ್ನಲ್ಲಿರ್ತಕ್ಕಂಥ ಕುಂದುಕೊರತೆಯನ್ನು ನೋಡಬೇಡ. ತಾವು ಬಾಲ ಭಾಷೆ ಎಂದು ಸಹಿಸಿಕೊಂಡ್ರೆ, ಹುಡುಗ ಇನ್ನೂ ಚಿಕ್ಕವನು, ಏನೋ ತಿಳಿದಷ್ಟು ಹೇಳ್ತಾ ಇದ್ದಾನೆ ಅಂತ ನೀನೇನಾದರೂ ನನ್ನ ಮೇಲೆ ಕರುಣೆ ಇಟ್ಟಿದ್ದೆ ಆದರೆ ನಾನು ಪ್ರಾರ್ಥಿಸುವ ಅವಶ್ಯಕತೆಯಾದರೂ ಏನಿದೆ? ನಾನು ಪ್ರಾರ್ಥಿಸುವಂತಿಲ್ಲ ಗುರುವೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ನನ್ನಲ್ಲಿ ಮತ್ತೊಂದು ಅಪರಾಧವಿದೆ. ಇವ್ರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ಇನ್ನೊಂದು ಅಪರಾಧ ಇದೆ ಸ್ವಾಮಿ ಅಂತ ಹೇಳ್ತಾರೆ. ಅದೇನೆಂದರೆ, ನಾನು ಗೀತಾರ್ಥವನ್ನು ಸ್ಪಷ್ಟಪಡಿಸುವ ಸಾಹಸವನ್ನು ಮಾಡಿರುವನು. ಭಗವದ್ಗೀತೆ ಅಂತಕ್ಕಂಥದ್ದು ಜ್ಞಾನ ಭಂಡಾರ. ಇದರ ಅರ್ಥವನ್ನು ಸ್ಪಷ್ಟಪಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ ನಾನು, ಅಂಥ ಅಪರಾಧವನ್ನು ಮಾಡ್ತಾ ಇದ್ದೀನಿ. ಅದರಿಂದ ನನ್ನನ್ನು ಕ್ಷಮಿಸು ನೀನು. ಈ ದಿವ್ಯವಾದ ಗೀತೆಯ ಮಹತ್ವವನ್ನು ಅರಿಯದೆ ವರ್ಣಿಸತೊಡಗಿದ್ದೇನಲ್ಲ, ಇದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಇದನ್ನು ವರ್ಣಿಸಕ್ಕೆ ಹೋಗಿದ್ದೀನಿ. ಅದರಿಂದ ನನ್ನನ್ನು ಕ್ಷಮಿಸು. ನಿಮ್ಮಂತಹ ತಿಳಿದವರಿಗೆ ಹೇಳುವುದೆಂತು? ಸದ್ಗುರು ನೀನು, ಮಹಾಜ್ಞಾನಿ ನೀನು. ನಿನ್ನ ಮುಂದೆ ನಾನು ಭಗವದ್ಗೀತೆ ವಿವರಣೆಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಗೀತಾರ್ಥದ ವಿಮರ್ಶೆಯು ಜಗತ್ತಿನಲ್ಲಿ ಸುಲಭವೇ? ಭಗವದ್ಗೀತೆಯನ್ನು ವಿವರಿಸಿ ಹೇಳೋದೇನು ಅಷ್ಟು ಸುಲಭವಾ? ಜ್ಞಾನೇಶ್ವರಿ ಮಹಾರಾಜರು ಅಂತ ಬ್ರಹ್ಮಜ್ಞಾನಿಗಳೇ ಈ ಮಾತು ಹೇಳಬೇಕಾದ್ರೆ ಇನ್ನು ನಿಮ್ಮ ಪಾಡೇನು? ಆದರೂ ಅವರು ಆ ರೀತಿಯಲ್ಲಿ ಗುರುವಿನಲ್ಲಿ ತಮ್ಮ ಪ್ರಾರ್ಥನೆಯನ್ನು ಹೇಳ್ತಾ ಇದ್ದಾರೆ. ಹೇಳುವಂತಹ ಶಕ್ತಿಯನ್ನು ದಯಪಾಲಿಸಿರಿ. ಶರಣಾಗ್ಬಿಟ್ರು ಗುರುಗಳಿಗೆ. ಏನಂತ ಹೇಳಿದ್ರು? ನನಗೆ ಭಗವದ್ಗೀತೆಯನ್ನು ವಿವರಿಸಿ ಹೇಳುವಷ್ಟು ಶಕ್ತಿ ಇಲ್ಲ ಗುರುವೇ, ಆದರೆ ನಾನು ನಿನಗೆ ಶರಣಾಗಿದ್ದೀನಿ. ನನಗೆ ನೀನು ಶಕ್ತಿಯನ್ನು ಕೊಡು ಗುರುವೇ. ಭಗವದ್ಗೀತೆಯನ್ನು ವಿವರಿಸಿ ಜನರಿಗೆ ಹೇಳುವಂಥ ಶಕ್ತಿಯನ್ನು ದಯಪಾಲಿಸು. ಅತ್ಯಂತ ಕಠಿಣವಾದ ಗೀತಾರ್ಥವನ್ನು ಹೇಳಬೇಕಾದರೆ ನಿಮ್ಮ ಚರಣ ಪ್ರಸಾದವಾಗಲೇಬೇಕು. ಶ್ರೀ ಗುರುವಿನ ಎದುರಿನಲ್ಲಿ ಈ ಸಿದ್ಧಾಂತ ತತ್ವವು ನನ್ನ ಬಾಯಿಂದ ಹೊರಗೆ ಬರುವುದು ಹೇಗೆಂದರೆ, ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಶ್ರೀ ಗುರುವಿನ ಎದುರಿನಲ್ಲಿ ಈ ಸಿದ್ಧಾಂತ ತತ್ವವು ನನ್ನ ಬಾಯಿಂದ ಹೊರಗೆ ಬರುವುದು ಹೇಗೆಂದರೆ, ಗುರುವಿನ ಎದುರಿಗೆ ಆ ತತ್ವ ಸಿದ್ಧಾಂತವನ್ನು ಶಿಷ್ಯನಾದವನ ಬಾಯಿಂದ ಹೊರಗೆ ಬರಬೇಕಾದ್ರೆ ಸಾಮಾನ್ಯ ಮಾತಾದು. ಯಾಕೆ? ಜ್ಞಾನ ಭಂಡಾರ ಗುರು, ತತ್ವಜ್ಞಾನಿ. ಶಿಷ್ಯ ಇನ್ನೂ ಕಲಿತಾ ಇರೋನು, ಅಂಥವನ ಬಾಯಿಂದ ತತ್ವದ ಮಾತುಗಳು ಈಚೆ ಬರಬೇಕು ಅಂದರೆ ಅದು ಹೆಂಗಿರ್ತದೆ ಅಂದರೆ, ಸೂರ್ಯ ಪ್ರಕಾಶದ ಎದುರಿನಲ್ಲಿ ಮಿಂಚು ಹುಳುವಿನ ಪ್ರಕಾಶವೆಷ್ಟು ಮಾತ್ರದ್ದು, ಈ ರೀತಿ ಆಗ್ಬಿಡ್ತದೆ. ಅಪಭ್ರಂಶ ಆದಂಗೆ ಆಗ್ಬಿಡ್ತದೆ. ಯಾಕಂದರೆ ಜ್ಞಾನ ಸೂರ್ಯ ಗುರು. ಆ ಜ್ಞಾನ ಸೂರ್ಯನ ಮುಂದೆ ಮಿಣುಕು ಹುಳದ ಬೆಳಕು ಮಿಣುಕು ಅಂತ ಇದ್ರೆ ಅದೆಷ್ಟು ಮಟ್ಟಿಗೆ ಶೋಭಿಸ್ತದೆ. ಆ ರೀತಿಯಲ್ಲಿದೆ ನನ್ನ ಶಕ್ತಿ. ಮಿಣುಕು ಹುಳಿನಷ್ಟು ಶಕ್ತಿ ನನ್ನಲ್ಲಿದೆ ಗುರುವೇ. ಅದರಿಂದ ನೀನು ನನ್ನನ್ನು ಆಶೀರ್ವದಿಸು ಅಂತ ಕೇಳ್ತಾ ಇದ್ದಾರೆ. ನನ್ನಂತಹ ಅಜ್ಞಾನಿಯು ಇಂತಹ ಕಾರ್ಯದಲ್ಲಿ ಪ್ರವೃತ್ತನಾದುದು ಮೊಟ್ಟೆಗಳನ್ನು ಕಳೆದುಕೊಂಡ ಟಿಟ್ಟಿಬ ಪಕ್ಷಿಯು ಸಮುದ್ರದ ಮೇಲೆ ಕೋಪಿಸಿಕೊಂಡು ತನ್ನ ಕೊಕ್ಕುಗಳಿಂದ ಸಮುದ್ರವನ್ನೇ ಮುಗಿಸುವ ಸಾಹಸ ಮಾಡಿದಂತಾಗುವುದು. ಅವ್ರು ಹೇಳ್ತಾ ಇದ್ದಾರೆ, ಟಿಟ್ಟಿಬ ಪಕ್ಷಿ ಮೊಟ್ಟೆಗಳನ್ನ ಕಳ್ಕೊಂಡು ಸಿಟ್ಟು ಬಂದ್ಬಿಟ್ಟು ಇಡೀ ಸಮುದ್ರ ಎಲ್ಲ ನಾನು ಕುಡಿದು ತೀರಿಸ್ಬಿಡ್ತೀನಿ ಅಂತ ಕೋಪ ಮಾಡ್ಕೊಂಡಂಗೆ ಆಗುತ್ತೆ. ಯಾಕೆ? ನಿನ್ನ ಮುಂದೆ ನಾನು ಭಗವದ್ಗೀತೆನ ಅರ್ಥ ಹೇಳುವಂಥದ್ದು. ಬಾಲಕನಾದ ನಾನು ಎಷ್ಟು ಮಾತ್ರದವನು.
ಜ್ಞಾನ ಶೀಲಾದಿಗಳಿಲ್ಲದ ನಾನು ದಿವ್ಯವಾದ ಗೀತಾರ್ಥವನ್ನು ಹೇಳುವುದಾದರೂ ಹೇಗೆ? ನಾನು ಜ್ಞಾನಿಯಲ್ಲ, ಶೀಲವಂತನಲ್ಲ, ಅಂತ ಮಹಾ ಮೇಧಾವಿಯಲ್ಲ. ಆದರೆ ನಾನು ಮಾಡ್ತಿರೋ ಸಾಹಸ ಏನು? ಭಗವದ್ಗೀತೆಯನ್ನು ಅರ್ಥ ಹೇಳ್ತೀನಿ ಜನಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಇದು ನನ್ನ ದುರ್ನಡತೆ. ಇದು ತುಂಬ ಅತಿಯಾದ ಬುದ್ಧಿ ಇದು. ಅದರಿಂದ ನನ್ನನ್ನು ಕ್ಷಮಿಸು. ಆಕಾಶವನ್ನು ಕೈಯಿಂದ ಹಿಡಿಯಲೆತ್ನಿಸುವವನು ಆಕಾಶಕ್ಕಿಂತಲೂ ದೊಡ್ಡವನಾಗಬೇಕಾಗುವಂತೆ, ಹೌದ್ ತಾನೆ? ಆಕಾಶ ಎಷ್ಟು ವಿಸ್ತಾರವಾಗಿದೆ, ಅದನ್ನು ಕೈಲಿ ಹಿಡಿಬೇಕಾದ್ರೆ ಆ ಕೈಗಳಷ್ಟು ದೊಡ್ಡದಾಗಿರಬೇಕು. ಕೈಗಳಷ್ಟು ದೊಡ್ಡವಾಗಿರ್ಬೇಕಾದ್ರೆ ಆ ಕೈಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇನ್ನೆಷ್ಟು ದೊಡ್ಡವನಾಗಿರಬೇಕು. ಆ ರೀತಿಯಲ್ಲಿ ಜ್ಞಾನವನ್ನು ಬೋಧನೆ ಮಾಡಬೇಕಾದ್ರೆ ಜ್ಞಾನವನ್ನು ತಿಳಿದಂಥ ವ್ಯಕ್ತಿ ಎಷ್ಟು ದೊಡ್ಡವನಾಗಿರಬೇಕು, ಎಷ್ಟು ಜ್ಞಾನಿಯಾಗಿರಬೇಕು ಯೋಚನೆ ಮಾಡಬೇಕು. ಅಷ್ಟು ದೊಡ್ಡದು ಈ ಭಗವದ್ಗೀತೆ ಅಂತಕ್ಕಂಥದ್ದು. ಗೀತಾರ್ಥವನ್ನು ಹೇಳಬೇಕಾದರೆ ಅದಕ್ಕಿಂತಲೂ ಹಿರಿಯನಾಗಿ ವ್ಯಾಖ್ಯಾನ ಮಾಡುವಷ್ಟು ಶಕ್ತನಾಗಬೇಕಾಗುವುದು. ತಿಳಿಯಲು ಅಸದಳವಾಗಿಯೂ ಜಗತ್ತಿಗೆ ಹಿರಿಯದಾಗಿಯೂ ಇರುವ ಗೀತಾರ್ಥದ ಮಹಿಮೆಯನ್ನು ಅಜ್ಞ ಬಾಲಕನಾದ ನಾನು ಹೇಳುವುದಾದರೂ ಹೇಗೆ? ನಾನೊಬ್ಬ ಅಜ್ಞಾನಿ ಹುಡುಗ ನಾನು ಸ್ವಾಮಿ. ಗೀತಾರ್ಥವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಜನಗಳಿಗೆ. ಅದರಿಂದ ನನ್ನನ್ನು ಕ್ಷಮಿಸು, ಅಪರಾಧ ಮಾಡ್ತಾ ಇದ್ದೀನಿ. ಆದರೂ ನನಗೆ ಶಕ್ತಿಯನ್ನು ಕೊಡು, ಹೇಳಬೇಕು ಅನ್ನೋ ಒಂದು ಇಚ್ಛೆ ಬಂದ್ಬಿಟ್ಟಿದೆ ನನಗೆ. ಶಕ್ತಿಯನ್ನು ಕೊಡು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಹರನು ಈ ತತ್ವವನ್ನು ತಿಳಿಯದೆ ನಿತ್ಯವೂ ಚರ್ಚಿಸುತ್ತಿರುವನು. ಶಿವ ಪಾರ್ವತಿ ಜೊತೆಯಲ್ಲಿ ಭಗವದ್ಗೀತೆಯನ್ನು ಹಿಡಿದು ನಿತ್ಯವೂ ನೂತನವಾಗಿದೆ, ಹೊಸತನದಿಂದ ಕೂಡಿದೆ ಪಾರ್ವತಿ ಇದು ಅಂತ ಭಗವದ್ಗೀತೆಯ ವಿಚಾರವಾಗಿ ಪಾರ್ವತಿ ಪರಮೇಶ್ವರರು ವಿಚಾರ ವಿನಿಮಯ ಮಾಡ್ಕೊಳ್ತಾರಂತೆ, ಚರ್ಚೆ ಮಾಡ್ತಾರಂತೆ. ಇದನ್ನು ಪಾರ್ವತಿ ದೇವಿಯು ಈ ಸ್ಥಿತಿಯನ್ನು ನೋಡಿ ಆಶ್ಚರ್ಯದಿಂದ ಹರನೊಡನೆ ಪ್ರೇಮಪೂರ್ವಕವಾಗಿ ಹೀಗೆಂದಳು. ಅದಕ್ಕೆ ಪಾರ್ವತಿ ಈಗಂತಳತ್ತೆ, ಏ ದೇವಾದಿದೇವ, ನನ್ನ ಪತಿಯೇ ತಾವು ಪ್ರತಿದಿನವೂ ಗೀತಾರ್ಥವನ್ನು ಪಠಿಸುತ್ತಿರುವಿರಿ. ಈ ನವೀನ ತತ್ವವಾವುದು ಎನ್ನಲು ಇದ್ಯಾವುದು ಸ್ವಾಮಿ? ದಿನ ಓದ್ತೀರಿ, ದಿನ ಹೇಳ್ತೀರಿ, ಅರ್ಥ ಆಗಲ್ಲ ಅಂತೀರಲ್ಲ, ಯಾವುದಿದು ಅಂತ ಕೇಳ್ತಾಳೆ ಪಾರ್ವತಿ. ಅದಕ್ಕೆ ಪರಶಿವನು ಹೇಳ್ತಾನೆ, ಹೇ ಭವಾನಿ, ನಾನು ಈ ತತ್ವವನ್ನು ಎಷ್ಟೆಂದು ವರ್ಣಿಸಲಿ? ನಿನ್ನ ರೂಪವು ನಿತ್ಯವೂ ಹೊಸದಾಗಿಯೇ ತೋರುವಂತೆ ಈ ಗೀತೆಯು ಸಹ ನಿತ್ಯ ನವೀನವಾಗಿರುವುದು. ವೇದಗಳಿಗೆ ಗೂಢವಾಗಿರುವ ಸರ್ವೇಶ್ವರನು ಪ್ರತ್ಯಕ್ಷ ಶ್ರೀಹರಿಯಾಗಿ ಸರ್ವ ವೇದದ ಸಾರವಾದ ಗೀತೆಯನ್ನೇ ಅರ್ಜುನನಿಗೆ ಬಾಯಿಂದ ಹೇಳಿದನು. ವೇದಗಳೇ ಗೀತಾರ್ಥವನ್ನು ಅರಿಯದಿರುವಲ್ಲಿ ಈ ಗೀತೆಯನ್ನು ಹೇಳುವುದಾದರೂ ಹೇಗೆ ಎಂದು ಉತ್ತರ ಕೊಟ್ಟನು. ವೇದಗಳು ಹೊರಗೆ ಕಾಣುವ ವಿಚಾರಗಳನ್ನ ತೋರಿಸ್ಕೊಡ್ತವೆ, ಒಂದು ಹಂತದವರೆಗೆ ಕರ್ಕೊಂಡು ಹೋಗ್ತವೆ. ವೇದಾಂತ ಇದು ಯಾವುದು? ಭಗವದ್ಗೀತೆ. ಆ ವೇದಾಂತ ಉಪನಿಷತ್ತುಗಳ ಸಾರ ಇದು. ಇದ್ರ ಬಗ್ಗೆ ವೇದಗಳು ತಾನೇ ಏನು ಹೇಳಬಲ್ಲೋ ಅಂಥದ್ರಲ್ಲಿ ನನಗೆ ತಾನೇ ಏನು ಅರ್ಥ ಆಗುತ್ತೆ ಇದು ಅಂತ ಶಿವ ಹೇಳ್ತಾ ಇದ್ದಾನೆ. ಹೀಗಿರುವಲ್ಲಿ ಮಂದಮತಿಯಾಗಿರುವ ನನ್ನ ಶಕ್ತಿ ಎಷ್ಟು ಗಂಭೀರಾರ್ಥವುಳ್ಳ ಈ ಗೀತೆಯನ್ನು ನಾನು ವರ್ಣಿಸಬಲ್ಲನೆ. ಪ್ರಚಂಡವೂ ಅಲೌಕಿಕವೂ ಆದ ಸೂರ್ಯನನ್ನು ತೊಳೆಯುವವರ್ಯಾರು? ನೋಡಿ ಎಂಥ ಉದಾಹರಣೆ ಕೊಡ್ತಾ ಇದ್ದಾರೆ. ಪ್ರಚಂಡವಾಗಿರ್ತಕ್ಕಂಥ ಅಲೌಕಿಕವಾಗಿರ್ತಕ್ಕಂಥ ಸೂರ್ಯನನ್ನು ಯಾರು ಇವತ್ತುವರೆಗೂ ಸ್ನಾನ ಮಾಡಿಸಿದಾರ, ತೊಳೆದಿದ್ದಾರ? ಖಂಡಿತ ಸಾಧ್ಯ ಇಲ್ಲ. ಸೊಳ್ಳೆಯು ಆಕಾಶವನ್ನು ಅಳೆಯುವುದಾದರೂ ಹೇಗೆ? ಒಂದು ಸೊಳ್ಳೆ ಇಡೀ ಆಕಾಶ ಎಷ್ಟಾಗಲ ಉದ್ದ ಇದೆ ಅಂತ ಅಳತೆ ಮಾಡ್ಕೊಂಡು ಬಂದಿದೆಯಾ ಯಾವತ್ತಾದರೂ? ಅದು ಖಂಡಿತ ಸಾಧ್ಯ ಇಲ್ಲ. ಹೀಗೆಯೇ ನನ್ನ ಪ್ರಯತ್ನವೆಷ್ಟು ಮಾತ್ರದ್ದು? ಯಾವಾಗಕ್ಕೆ? ಗೀತೆಯನ್ನು ಅರ್ಥ ಮಾಡಿ ಜನರಿಗೆ ತಿಳಿಸೋಕ್ಕೆ ನನ್ನ ಪ್ರಯತ್ನ ಇದೆಯಲ್ಲ, ಅದು ಈ ಸೊಳ್ಳೆ ಪ್ರಯತ್ನದಂತೆ ಆಯಿತು. ಎಷ್ಟು ಮಾತ್ರದ್ದು. ಆದರೂ ಗುರುಪ್ರಸಾದದ ಬಲದಿಂದ ನಾನು ಈ ರೀತಿಯಾದ ಸಾಹಸ ಮಾಡಲೆತ್ನಿಸಿದನು. ಏನು ಹೇಳ್ತಾ ಇದ್ದಾರೆ? ಎಷ್ಟೇ ಕಠಿಣವಾದರೂ ಕೂಡ ಗುರುಗಳ ಆಶೀರ್ವಾದ ಹೊಂದಿದ್ರೆ ಸಾಕು, ನಾನು ಈ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ವಿವೇಕವಿಲ್ಲದವನಾದರೂ ಸಂತರ ಕೃಪಾದೀಪವು ನನ್ನ ಮೇಲೆ ಪ್ರಕಾಶಿಸುತ್ತಿರುವುದು. ಯಾರ ಕೃಪೆ? ಸಂತರ ಜ್ಞಾನಿಗಳ ಕೃಪೆ ಎಂಬ ದೀಪೆ ನನ್ನ ಮೇಲೆ ಪ್ರಕಾಶವನ್ನು ಉಂಟು ಮಾಡ್ತಾ ಇದೆ. ಅವರ ಕೃಪಾದೃಷ್ಟಿ ನನ್ನ ಮೇಲಿದೆ. ಈಗೇನಾಗುತ್ತೆ? ಆ ದೀಪದ ಬೆಳಕಿನಿಂದ ನನ್ನ ಅಜ್ಞಾನವೆಂಬ ಕತ್ತಲೆಯು ಹರಿದು ಸುಜ್ಞಾನವು ಲಭಿಸಿತು. ಯಾವಾಗ ಗುರುವಿನ ಕೃಪೆ ಆಯಿತೋ ಆಗ ಅಜ್ಞಾನ ತನ್ನಿಂತಾನೇ ಹೊರಟು ಹೋಗುತ್ತೆ, ಸುಜ್ಞಾನ ಲಭಿಸ್ತದೆ. ಪರುಷವು ಲೋಹವನ್ನು ಸ್ಪರ್ಶಿಸುತ್ತಲೇ ಬಂಗಾರ ಮಾಡುವಂತೆ, ಅಮೃತವು ಸೇವಿಸಿದವನ ಮರಣವನ್ನು ಕಳೆಯುವಂತೆ, ಮೂರ್ಖನಾಗಿದ್ದರೂ ಸರಸ್ವತಿಯ ಪ್ರಸಾದವು ದೊರೆತವನಿಗೆ ಪಾಂಡಿತ್ಯವು ಬರುವಂತೆ, ಕಾಮಧೇನುವೇ ತಾಯಿಯಾಗಿರುವಲ್ಲಿ ತಾಪತ್ರಯವು ಹರಿಯುವಂತೆ, ಗುರುಪ್ರಸಾದದ ಬಲದಿಂದ ನಾನು ಗ್ರಂಥವನ್ನು ಬರೆಯಲೆತ್ತಿಸಿದನೆಂದರೆ ಆಶ್ಚರ್ಯ ಪಡುವುದೇನಿದೆ? ಜ್ಞಾನೇಶ್ವರಿ ಮಹಾರಾಜರು ಹೇಳ್ತಾ ಇದ್ದಾರೆ,
ಇಷ್ಟೆಲ್ಲ ಉದಾಹರಣೆಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಗುವಂತೆ ಗುರುವಿನ ಕರುಣೆಯಿಂದ ನಾನು ಈ ಗ್ರಂಥವನ್ನು ಬರೆದು ಹೇಳ್ತಾ ಇದ್ದೀನಿ ಜನಕ್ಕೆ. ಅದರಲ್ಲಿ ಏನು ತಪ್ಪಿದೆ? ಅದರಲ್ಲಿ ಏನು ಅತಿಶಯ ಏನೂ ಇಲ್ಲ, ಯಾಕಂದರೆ ಗುರುಕರುಣೆ ಅಪಾರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ತಾವು ಗ್ರಂಥ ರಚನೆಯಲ್ಲಿ ಇರುವ ಕುಂದು ಕೊರತೆಯ ಕಡೆ ಲಕ್ಷ್ಯವಿಡದೆ ಪೂರ್ಣ ದೃಷ್ಟಿಯನ್ನಿಟ್ಟು ಹೆಚ್ಚಾಗಿರುವುದನ್ನೆಲ್ಲ ಪ್ರಸಂಗೋಚಿತವಾಗಿ ಉಪಯೋಗಿಸುವುದೆಂದು ಕೈ ಜೋಡಿಸಿಕೊಂಡು ಪ್ರಾರ್ಥಿಸುವೆನು. ಈಗ ಕೇಳ್ತಾ ಇರ್ತಕ್ಕಂಥ ಯಾರ್ಯಾರು ಕೇಳಿಸ್ಕೊಳ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಜ್ಞಾನೇಶ್ವರಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ಪ್ರಸಂಗೋಚಿತವಾಗಿ ಅಲ್ಲಲ್ಲಿ ಕೆಲವು ಮಾತುಗಳು ಬರ್ತವೆ, ಅದನ್ನು ಎಲ್ಲರೂ ಕ್ಷಮಿಸಿ ಇದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತಾವು ಮಾತನಾಡುವುದಕ್ಕೆ ಪ್ರವೃತ್ತಿಗೊಳಿಸಿದರೆ ಮಾತ್ರ ಮಾತನಾಡಬಲ್ಲೆನು. ಸೂತ್ರದಿಂದ ಕಟ್ಟಿದ ಗೊಂಬೆಗಳು ಚತುರನ್ನು ಪರಿಪರಿಯಾಗಿ ಆಡಿಸುವಂತೆ ಗೊಂಬೆಯಾಗಿರುವ ನನ್ನನ್ನು ಸೂತ್ರಧಾರಿಯಾದ ಸದ್ಗುರುವು ಆಡಿಸುವನು. ಈ ಸೂತ್ರದ ಗೊಂಬೆಗಳನ್ನ ಆಡಿಸೋದು ನೋಡಿದರೆ, ದಾರ ಕಟ್ಕೊಂಡು ಕುಣಿಸ್ತಾ ಇರ್ತಾರಲ್ಲ, ಆ ರೀತಿಯಲ್ಲಿ ಸದ್ಗುರುನಾಥ ಗೊಂಬೆ ಆಡಿಸುವವನು, ನಾವೆಲ್ಲ ಪಾತ್ರಧಾರಿಗಳು. ಅದರಿಂದ ಗುರುವಿನ ಅಣತಿಯಂತೆ ನಾನು ಕುಣಿತಾ ಇದ್ದೀನಪ್ಪ, ಇದರಲ್ಲಿ ಏನೇ ಲೋಪದೋಷಗಳು ಬಂದರೂ ನೀವು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಗೊಂಬೆಯಾಗಿರುವ ನನ್ನನ್ನು ಸೂತ್ರಧಾರಿಯಾದ ಸದ್ಗುರುವು ಆಡಿಸುವನು. ಶ್ರೀ ಗುರುವೇ, ಗೊಂಬೆಯಂತಿರುವ ನನ್ನನ್ನು ಈ ಸಜ್ಜನರ ಸಭೆಯಲ್ಲಿ ನಿನ್ನ ಬನಬಂದಂತೆ ಕುಣಿಸಿ ಮೆರೆಸು. ನೀನು ಹೇಳಿದಂತೆ ಹೇಳುತ್ತಾ ಅರಸಿದಂತೆ ಆಡುವೆನು. ನನ್ನ ಚೇಷ್ಟೆಗೆ ಸದ್ಗುರುನಾಥ ನೀನೇ ಕಾರಣನು ಎಂದು ಜ್ಞಾನೇಶ್ವರನು ಹೇಳಲು ಶ್ರೀ ಗುರುಗಳು ಹೀಗೆಂದರು. ಜ್ಞಾನೇಶ್ವರಿ ಮಹಾರಾಜರು ಏನು ಹೇಳಿದ್ರು? ಗುರುನಾಥ, ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡ್ತಾ ಇದ್ದೀನಿ, ಅಜ್ಞಾನಿ ನಾನು. ಆದರೂ ಕೂಡ ನಿನ್ನ ಕೃಪಾಬಲದಿಂದ ನಾನು ಧೈರ್ಯ ಮಾಡಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಸುಮ್ಮನೆ ಕಾಲಹರಣ ಮಾಡದೆ ಶ್ರೀಹರಿ ಹೇಳಿದ ಗೀತಾರ್ಥವನ್ನು ಹೇಳು. ಅವರು ಶಿಷ್ಯ ಇಷ್ಟೆಲ್ಲ ಹೇಳ್ದ, ಯಾಕಂದ್ರೆ ಭಯ, ಗುರುಗಳ ಮುಂದೆನೇ ನಾನು ಜ್ಞಾನೇಶ್ವರಿ ಗೀತಾಮೃತ ಇದು ಭಗವದ್ಗೀತೆಗೆ ಅರ್ಥ ಹೇಳ್ಬೇಕಲ್ಲ ಅಂತ ಎಂಥವ್ರಿಗಾದರೂ ಭಯವೇ. ಆದರೂ ಅವರು ಗುರುಗಳು ಏನು ಮಾಡ್ತಾರೆ, ನೀನು ಸುಮ್ಮನೆ ಕಾಲಹರಣ ಮಾಡಬೇಡ, ಶ್ರೀಹರಿ ಹೇಳಿದ ಗೀತಾರ್ಥವನ್ನು ಹೇಳು, ನಿನಗೆ ಭಗವದ್ಗೀತೆ ಎಲ್ಲವೂ ಸುಲಭವಾಗಿ ಬರುವುದು. ಗುರುಗಳ ಆಶೀರ್ವಾದ ಮಾಡಿಬಿಟ್ರು. ಭಗವದ್ಗೀತೆ ಎಲ್ಲ ನಿನಗೆ ಸುಲಭವಾಗಿ ಬರುತ್ತೆ, ನೀನು ಜನಗಳಿಗೆ ಹೇಳೋದಕ್ಕೆ ಶುರು ಮಾಡು ಅಂದರು ಎನ್ನಲು ಶ್ರೀ ಗುರುಗಳ ವಾಕ್ಯವನ್ನು ಕೇಳಿ ಜ್ಞಾನದೇವರು ಅತ್ಯಾನಂದದಿಂದ ಜನರನ್ನು ಕುರಿತು ಶಾಂತಚಿತ್ತರಾಗಿ ಕೇಳಿರೆಂದು ಹೇಳಲು ಉಪಕ್ರಮಿಸಿದರು. ಈಗ ಭಗವದ್ಗೀತೆಯನ್ನು ಅವರು ಹೇಳೋದಕ್ಕೆ ಆರಂಭ ಮಾಡ್ತಾರೆ. ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.